ಈ ಖ್ಯಾತಿನ ಹೇಗೆ ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ ತಾವು? ಮೇಡಮ್ ಅದು ಈಗ ಈಗ ಸಡನ್ನಾಗಿ ಹಿಂಗೆಲ್ಲ ಬಂದಮೇಲೆ ಹಿಂಗೆಲ್ಲ ಅದೇ ಮೇಡಮ್ ನನಗೆ ಭಯ ಐತಿರೋದು ಅದೇ. ಹೆಂಗೆ ಮುಂದುವರ್ಸ್ಕೊ ಇದು ಹೆಂಗೆ ತಗೊಂಡು ಹೋಗ್ಬೇಕು? ಈಗ ಇಲ್ಲಿ ಸುದೀಪ್ ಅಣ್ಣ ಒಂದು ಇದರಲ್ಲಿ ಲೆಟ್ರು ಬರೆದು ಕೊಡ್ಬೇಕಾಯ್ತದೆ ಎಲ್ರಿಗೂ ಉಳ್ಕೊಂಡಿರೋರಿಗೆ ಸ್ಟಾಫ್ ಚಿಕ್ಸ್ಗೆ. ಅವಾಗ ಬರುತ್ತೆ ಮೇಡಮ್ ಅದು. ಇಲ್ಲಿವರೆಗೂ ಒಂದು ಲೆಕ್ಕ, ಇಲ್ಲಿಂದ ಒಂದು ಲೆಕ್ಕ ಅಂತ ಬರ್ತದೆ. ಅದೆಲ್ಲ ಇವಾಗ ಅರ್ಥ ಆಯ್ತದೆ. ಇಲ್ಲಿವರೆಗೂ ಒಂದು ಲೆಕ್ಕ, ಇಲ್ಲಿಂದ ಒಂದು ಲೆಕ್ಕ ಏನು ಅಂತ. ಅಂದರೆ ಅಲ್ಲಿ ಇಲ್ಲಿವರೆಗೂ ಒಂದು ಲೆಕ್ಕ, ಇಲ್ಲಿಂದ ಒಂದು ಲೆಕ್ಕ. ಇಲ್ಲಿಂದ ಹೆಂಗಿರ್ತೀನಿ, ಹೆಂಗೆ ತಗೊಂಡೋಗ್ತೀನಿ ಅನ್ನೋದೇ ಇಂಪಾರ್ಟೆಂಟು. ಅದೇ ಸ್ಟಾರ್ಟ್ ಆಗಿರೋದು. ಆ ಭಯ ಯಾವಾಗಲೂ ಐತೆ ಮೇಡಮ್ ನನಗೆ. ಹೆಂಗೆ 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 ಏನು 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 ಅಂತ. ಯಾಕೆ ಚಡ್ಡಿ ಬನಿಯನ್ನು ಹಾಕೊಂಡೇ ಗೆದ್ಬಿಟ್ರು ಅನ್ನೋ ಥರ ಹೇಳ್ತಾರಲ್ಲ, ನಿಮ್ಗೆ ಯಾಕೆ ಚಡ್ಡಿ ಬನಿಯನ್ ಮೇಲೆ ಪ್ರೀತಿ ಜಾಸ್ತಿ ಆಯಿತು? ಯಾಕೆ ನಂಗೆ ಒಳ್ಳೊಳ್ಳೆ ಡ್ರೆಸ್ ಹಾಕೊಂಡು ಮಿಂಚಬೇಕು ಅಂತ ಅನಿಸಿಲ್ಲ? ಯಾಕಂದರೆ ಒಂದು ಕ್ಯಾಮ್ರಾ ಇದ್ರೆ ಸಾಕು, ನಾನು ಚೆನ್ನಾಗಿ ಕಾಣಬೇಕು ಅನ್ನೋ ಒಂದು ಮನಸ್ಥಿತಿ ಎಲ್ಲರಿಗೂ ಇರುತ್ತೆ. ಅಷ್ಟೊಂದು ಕ್ಯಾಮ್ರಾ, ನಾನು ಚೆನ್ನಾಗಿರೋ ಡ್ರೆಸ್ಸು, ಸ್ಪಾನ್ಸರ್ ಡ್ರೆಸ್ ಬರ್ತಿತ್ತಂತೆ, ನೀವು ಹಾಕೋತಿರ್ಲಿಲ್ವಂತೆ, ಯಾಕೆ? ಇಲ್ಲ ಮೇಡಮ್, ನನಗೆ ಸ್ಟಾರ್ಟಿಂಗ್ ನಾನು ಹಂಗೆ ಇದ್ದದ್ದು. ಒಂದು ದಿನನೂ 2 ದಿನ ಹಂಗೆ, ಒಂದು 2-3 ದಿನ ಇದ್ದೆ ಹಂಗೆ. ಒಳ್ಳೆ ಬಟ್ಟೆ ಹಾಕಂದ್ರೆ ಕ್ಯಾಮ್ರಾ ಐತೆ ಇದೈತೆ ಅನ್ಕೊಂಡು ಹಿಂಗೇ ಕೂತ್ಕವೆ. ಆಮೇಲೆ ಹಿಂಗೆ ಬಂದೆ ಹಿಂಗೆ ಬೀನ್ ಬ್ಯಾಗ್ ಮೇಲೆ ಹಿಂಗೆ ಮಲ್ಕೊಬಿಟ್ಟೆ. ಆಮೇಲೆ ಕಾಸ್ಟ್ಯೂಮು ಅಷ್ಟೇ, ಫಸ್ಟು ಪ್ಯಾಂಟು ಇದೆಲ್ಲ ಹಾಕೊಂಡು ಕರೆಕ್ಟಾಗಿ ಕ್ಯಾಮ್ರಾ ಐತೆ ಅನ್ಕೊಂಡು ನೀಟಾಗಿ ಸ್ನಾನ ಗೀನ ಮಾಡಿ ತಲೆ ಎಲ್ಲ ಬಾಚ್ಕೊಂಡು ನೀಟಾಗಿ ಬಂದು ಬೆಳಿಗ್ಗೆನೇ ಕೂತ್ಕೋದು. ನಾವು ಅದು ಮಾಡೋಕ್ಕಾಗಲ್ಲ ಮೇಡಮ್. ಒಂದು 24 hours ಒಂದು ಮನೇಲಿ ಇದ್ದೀನಿ ಅಂದರೆ ಮನೇಲಿ ಬದುಕ್ತಾ ಇದ್ದೀರಾ ಅಂತ ಅರ್ಥ. ನೀವು ಎಷ್ಟು ಸರಿ ಅಂತ ಇದು ಮಾಡೋಕ್ಕಾಯ್ತದೆ? ಒಂದು ಮೂಮೆಂಟಲ್ಲಿ ಮರ್ತು ಬಿಡ್ತೀರಾ ಕ್ಯಾಮ್ರಾ ಐತೆ ಅನ್ನೋದೇ. ನೀವು ಒಳಗಡೆ ಹೋದರೆ ನಾಟಕ ಮಾಡೋಕ್ಕಾಗಲ್ಲ ಮೇಡಮ್. ಅಲ್ಲಿ ಬಿಗ್ ಬಾಸ್ ಮನೇಲಿ ನೀನು ಹೆಂಗಿರ್ತಿ ಹಂಗೆ ಇರಬೇಕು. ಅಲ್ಲಿ ಹಂಗೆ ಇರಿಸುತ್ತೆ ಮನೆ. ಅದು ನಾಟಕ ಮಾಡೋದು ಗೊತ್ತಾಗ್ಬಿಡ್ತದಲ್ಲಿ ಇಮ್ಮಿಡಿಯೇಟಾಗಿ.